ಇದು ಸಿಂಧೂ ನಾಗರಿಕತೆ ಆಧಾರಿತ ಒಂದು ಸಣ್ಣ ಕಥೆ. ನದಿಯ ಮಡಿಲಲ್ಲಿ ಹುಟ್ಟಿದ ನಗರ. ಬಹಳ ಹಿಂದಿನ ಕಾಲ. ಸಿಂಧೂ ನದಿಯ ಮಡಿಲಲ್ಲಿ ಒಂದು ಅದ್ಭುತ ನಗರ ಇತ್ತು. ಅದರ ಹೆಸರು ಮೊಹೆಂಜೋದಾರೋ. ಸರಿಯಾದ ಬೀದಿಗಳು, ಇಟ್ಟಿಗೆ ಮನೆಗಳು, ಸ್ವಚ್ಛವಾದ ಒಳಚರಂಡಿ ವ್ಯವಸ್ಥೆ. ಆ ನಗರ ನೋಡಿದರೆ ಇಂದಿನ ನಗರಗಳನ್ನೇ ನೆನಪಿಸುವಂತಿತ್ತು. ಆ ನಗರದಲ್ಲಿ ಆರೂನ್ ಎಂಬ ಬಾಲಕನಿದ್ದ. ಅವನ ತಂದೆ ಒಬ್ಬ ಕುಂಭಾರ, ಅಂದ್ರೆ ಮಣ್ಣಿನ ಪಾತ್ರೆ ಮಾಡುವವನು. ಪ್ರತಿದಿನ ಬೆಳಗ್ಗೆ ಆರೂನ್ ನದಿಯ ದಡಕ್ಕೆ ಹೋಗಿ ಮಣ್ಣು ತಂದು ತಂದೆಗೆ ಸಹಾಯ ಮಾಡುತ್ತಿದ್ದ. ಅವನು ನಗರವನ್ನು ತುಂಬಾ ಇಷ್ಟಪಡುತ್ತಿದ್ದ. ವ್ಯಾಪಾರಿಗಳ ಗದ್ದಲ, ಮಾರುಕಟ್ಟೆಯ ಬಣ್ಣ ಬಣ್ಣದ ವಸ್ತುಗಳು, ದೂರದ ದೇಶಗಳಿಂದ ಬಂದ ಹಡಗುಗಳ ಕಥೆಗಳು. ಒಂದು ದಿನ ಆರೂನ್ ತನ್ನ ತಾತನ ಜೊತೆ ಮಹಾ ಸ್ನಾನಗೃಹ ಅಂದ್ರೆ ಗ್ರೇಟ್ ಬಾತ್ ಹತ್ತಿರ ಕುಳಿತಿದ್ದ. ತಾತ ಹೇಳಿದರು, ಈ ನಗರ ಬಲಿಷ್ಠವಾಗಿರುವುದು ಕೇವಲ ಗೋಡೆಗಳಿಂದಲ್ಲ, ಜನರ ಶಿಸ್ತು ಮತ್ತು ಒಗ್ಗಟ್ಟಿನಿಂದ. ಆರೂನ್ ಕೇಳಿದ, ತಾತ, ನಮ್ಮ ನಗರ ಇಷ್ಟು ಸುಂದರವಾಗಿರಲು ಕಾರಣವೇನು? ತಾತ ನಗುತ್ತಾ ಉತ್ತರಿಸಿದರು, ನಾವೆಲ್ಲರೂ ನಿಯಮ ಪಾಲಿಸುತ್ತೇವೆ, ನೀರನ್ನು ವ್ಯರ್ಥ ಮಾಡೋದಿಲ್ಲ, ಬೀದಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ,